ಚುಚ್ಚಿದ್ರೆ ನನಗೆ ಎದೆ ಇರದ ಹಾಗಾಗುತ್ತಪ್ಪ, ಹೇಗೆ ತಾನೇ ಸಹಿಸ್ಕೊಳ್ಳಿ ಅನ್ನೋದು ಶ್ರೀಮಾತೆ ಹೇಳೋದು. ನಮಗೆ ಮುಳ್ಳು ಚುಚ್ಚಿದ್ರೆ ಅವಳಿಗೆ ಎದೆ ಇರದ ಹಾಗಾಗುತ್ತಂತೆ. ಶ್ರೀಮಾತೆಯವರ ಜೀವನವನ್ನು ಗಮನಿಸಿದ್ರೆ ಜೀವನದಲ್ಲಿ ಬರುವಂತಹ ಹಲವಾರು ಘಟನೆಗಳು, ಹಲವಾರು ನಿದರ್ಶನಗಳು ಅದೆಷ್ಟರ ಮಟ್ಟಿಗೆ ಶ್ರೀಮಾತೆಯವರು ಕರುಣಾಪೂರ್ಣ ವ್ಯಕ್ತಿತ್ವ ಅವರಾಗಿತ್ತು ಅನ್ನೋದನ್ನ ಅಭಿವ್ಯಕ್ತಗೊಳಿಸುತ್ತೆ. ಅಲ್ಯಾರೋ ಬ್ರಹ್ಮಚಾರಿಗಳು ಬೆಕ್ಕದ ಹೊಡೆದ್ರೆ ಶ್ರೀಮಾತೆಯವರ ಮೈ ಮೇಲೆ ಬಂದಿತ್ತು ಅಂತಂದ್ರೆ ಶಿ ವಾಸ್ ಜಸ್ಟ್ ಯೂನಿವರ್ಸಲ್. ಶ್ರೀಮಾತೆಯವರು ಒಂಥರ ಸಾರ್ವತ್ರಿಕ ಶಕ್ತಿಯಾಗಿ ಎಲ್ಲದರಲ್ಲೂ ಕೂಡ ಅಭಿವ್ಯಕ್ತಗೊಳ್ತಿದ್ರು. ಅದನ್ನೇ ದೇವಿ ಸ್ತುತಿ, ಅದನ್ನೇ ದೇವಿ ಮಹಾತ್ಮೆ ಎಲ್ಲದರಲ್ಲೂ ಹೇಳಲ್ಪಟ್ಟಿದೆ. ಅಮ್ಮ, ಪ್ರತಿಯೊಬ್ಬರಲ್ಲೂ ನೀನೇ ಅಭಿವ್ಯಕ್ತಗೊಳ್ತೀಯ. ಒಂದು ಪ್ರಾಣಿಗೆ, ಒಂದು ಪುಟ್ಟ ಒಂದು ವರ್ಮ್ಗೆ, ಒಂದು ಕೀಟಕ್ಕೆ ತೊಂದರೆ ಆದ್ರೂ ಕೂಡ ಅದು ನಿನ್ನಲ್ಲಿ ಪ್ರತಿರೂಪಗೊಳ್ತಿದೆಯಲ್ಲ, ನಿನ್ನಲ್ಲಿ ಅಭಿವ್ಯಕ್ತಗೊಳ್ಳುತ್ತಲ್ಲ. ಅಮ್ಮ, ನಿನ್ನನ್ನು ನಾನು ಹೇಗೆ ತಾನೇ ನಾನು ನಿನ್ನ ಲೆಕ್ಕೆಗೆ ಬರದಲ್ಲೇ ಇರೋದಕ್ಕೆ ಸಾಧ್ಯ ಇದೆ. ಇದು ನಿನ್ನ ಕರುಣೆಯ ಸಂಕೇತ ಅಂತ ಶ್ರೀಮಾತೆಯವರು ಯಾವಾಗಲೂ ಹೇಳ್ತಿದ್ರು. ನನ್ನ ಅನುಕಂಪವನ್ನ ಯಾರು ಪಡ್ಕೊಳ್ಳೋದಿಲ್ವೋ ಅವರೇ ದೌರ್ಭಾಗ್ಯವಂತರಪ್ಪ ಅಂತ. ಆದ್ರೆ ಜಗನ್ಮಾತೆಯ ಕರುಣೆಯ ತೆಕ್ಕೆ ಬರದಲ್ಲೇ ಇರೋದಕ್ಕೆ ಯಾರಿಗಾದ್ರೂ ಸಾಧ್ಯವಿಲ್ಲ. ಪ್ರತಿಯೊಂದರಲ್ಲೂ ಸಾಕ್ಷಾತ್ ಜಗನ್ಮಾತೆಯೇ ಅಭಿವ್ಯಕ್ತಗೊಳ್ತಾ ಇದ್ದಾಗ ಶ್ರೀಮಾತೆಯವರ ತೆಕ್ಕೆಗೆ ಅಥವಾ ಜಗನ್ಮಾತೆಯ ತೆಕ್ಕೆಗೆ ಬರದಲ್ಲೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ನಾವಿಲ್ಲಿ ಭಾವಿಸಿದ್ರೆ ಮಾತ್ರ ಶ್ರೀಮಾತೆಯವರನ್ನ ಹೆಚ್ಚೆಚ್ಚು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಶ್ರೀಮಾತೆಯವರು ಅನ್ನುವಂಥದ್ದು, ಅಮ್ಮ ಅನ್ನುವಂಥದ್ದು ವಿಚಾರಕ್ಕೆ, ಬುದ್ಧಿಗೆ ನಿಲುಕುವಂಥದ್ದು ಎರಡನೇ ಪ್ರಿಯಾರಿಟಿ. ಇದೆಲ್ಲ ಬುದ್ಧಿಗೆ ಸೀಮಿತಪಟ್ಟು ಅಮ್ಮ ನಿನ್ನನ್ನು ಹೀಗೆ ವರ್ಣಿಸ್ತಾರೆ, ದೇವಿ ಸ್ತುತಿಯಲ್ಲಿ ಹೀಗೆ ವರ್ಣಿಸ್ತಾರೆ, ದೇವಿ ಮಹಾತ್ಮ್ಯದಲ್ಲಿ ಹೀಗೆ ವರ್ಣಿಸ್ತಾರೆ, ಎಲ್ಲ ಸರಿ. ಕೊನೆಗೆ ಬಂದು ತರುವಂಥದ್ದು, ಕೊನೆಗೆ ಎಲ್ಲರನ್ನ ಕಟ್ಟಿಡುವಂಥದ್ದು ಅಮ್ಮ ಅನ್ನುವಂಥ ಪದ. ಅಮ್ಮ ಅಂತ ಕರೆದ್ರೆ ಸಾಕು. ಶ್ರೀಮಾತನೇ ಹೇಳ್ತಿದ್ರು, ನೀನೇನು ಮಾಡಬೇಕಾಗಿಲ್ಲ, ನಿನಗೆ ಮಂತ್ರ ಜಪ ಮಾಡೋಕ್ಕಾಗಲ್ವಾ, ಯೋಚನೆ ಮಾಡ್ಬೇಡ, ಅಮ್ಮ ಅಂತ ಕರೆದ್ಬಿಡು, ನಾನೇ ನಿಂದು ಜಪ ಮಾಡಿ ನಿನಗೇನು ಅದ್ರ ಫಲ ಕೊಡಬೇಕು ಅದನ್ನು ಕೊಡ್ತೀನಿ ಅಂತ ಭರವಸೆಯನ್ನ ಕೊಡ್ತಿದ್ದಂತಹ ಮಹಾಮಾತೆ ಶ್ರೀಮಾತೆ ಶ್ರೀ ಶಾರದಾ ದೇವಿಯವರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದನ್ನು ಗಮನಿಸ್ಕೊಂಡೆ ಶ್ರೀರಾಮಕೃಷ್ಣ ಹೇಳ್ತಾರೆ, ದ ಬೆಸ್ಟ್ ಫಾರ್ಮ್ ಆಫ್ ವರ್ಷಿಪಿಂಗ್, ಇಡೀ ಜಗತ್ತಲ್ಲಿ ಯಾವ್ದಾದ್ರು ಒಂದು ಬೆಸ್ಟ್ ಫಾರ್ಮ್ ಆಫ್ ವರ್ಷಿಪಿಂಗ್, ದೇವರನ್ನ ಹೇಗೆ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ವರ್ಷಿಪಿಂಗ್ ಗಾಡ್ ಆಸ್ ಮದರ್ ಅಂತ ಶ್ರೀರಾಮಕೃಷ್ಣ ಹೇಳಿದ್ರು. ನೀವು ಏನು ತಲೆ ಕಟ್ಸ್ಕೋಬೇಡಿ, ಶಿವನ ರೂಪದಲ್ಲೇ ಬರ್ಬೇಕಾ, ಗಣೇಶನ ರೂಪದಲ್ಲೇ ಬರ್ಬೇಕಾ, ಅದೆಲ್ಲ ಸೆಕೆಂಡರಿ. ದ ಬೆಸ್ಟ್ ಫಾರ್ಮ್ ಆಫ್ ವರ್ಷಿಪಿಂಗ್ ದ ಗಾಡ್ ಇಸ್ ಟು ಜಸ್ಟ್ ವರ್ಷಿಪಿಂಗ್ ಹರ್ ಆಸ್ ಗಾಡ್, ಆಸ್ ಮದರ್. ತಾಯಿ ಅಂತ ಒಪ್ಕೊಂಡ್ರೆ ಸಾಕು. ಭಗವಂತನನ್ನ ತನ್ನ ಪ್ರೀತಿಯ ತೆಕ್ಕೆಯಲ್ಲಿ ಹೇಗೆ ತಾಯಿ ತನ್ನ ಮಗುವನ್ನ ಸಂರಕ್ಷಿಸ್ತಾಳೋ ಹಾಗೆ ನಮ್ಮೆಲ್ಲರನ್ನ ಸಂರಕ್ಷಿಸ್ತಾಳೆ ಅಂತ ಶ್ರೀರಾಮಕೃಷ್ಣ ಪರಮಹಂಸರು ಅಭಯ ಹಸ್ತವನ್ನು ಕೊಡ್ತಾ ಅವರ ಮಾತಿನ ಮೂಲಕ